ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂಥ ಅಕೌಂಟೆನ್ಸಿ ಸೆಕೆಂಡ್ ಟೆಸ್ಟ್ ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ. ಉತ್ತರ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನಾನು ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತ ಅಂದರೆ ನಾನು ಏನು ಕ್ವಶನ್ ಪೇಪರ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಕ್ವಶನ್ ಪೇಪರ್ನ ಓದಿದರೆ ಅದೇ ಕ್ವಶನ್ ಪೇಪರಲ್ಲಿರೋ ಕ್ವಶನ್ಸ್ ಬರುತ್ತಾ ಅಂತ. ಸೊ ಕಾಲೇಜ್ ವೈಸು ಚೇಂಜ್ ಇರುತ್ತೆ ಕ್ವಶನ್ ಪೇಪರು. ನಾನು ಮುಂಚೆನೇ ನಿಮಗೆ ತಿಳಿಸಿದೆ. ನಿಮ್ಮ ಅದೃಷ್ಟಕ್ಕೆ ಆ ಕ್ವಶನ್ ಪೇಪರ್ ಬಂದಿಲ್ಲ ಅಂದರೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಅದನ್ನು ನಿಮ್ಮ ರೆಫರೆನ್ಸಿಗೆ ನಾನು ಕೊಡ್ತಾ ಇರೋದು. ನಾನು ಚಾಪ್ಟರ್ ವೈಸು ಸೆಕೆಂಡ್ ಟೆಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ ಅಂತ ಕೊಟ್ಟಿದ್ದೀನಲ್ಲ, ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಕ್ವಶನ್ನು 100% ಬಂದೇ ಬರುತ್ತೆ. ಸೊ ಯಾವುದೋ ಒಂದು ಕಾಲೇಜಲ್ಲಿ ಅಥವಾ ಯಾವುದೋ ಒಂದು ಕ್ವಶನ್ ಪೇಪರ್ನ ನೀವು ಇಟ್ಕೊಂಡು ಸೊ ಅದೇ ಕ್ವಶನ್ ಬರುತ್ತೆ ಅನ್ನೋದು ತಪ್ಪಾಗುತ್ತೆ. ಓಕೆನಾ? ಇವತ್ತಿನ ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್. ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್ ಆಪ್ಷನ್ ಬಿ ಬಿಲ್ಡಿಂಗ್. Second question, comparative statements are also known as option B horizontal analysis. So second main fill in the blanks ನೋಡ್ತಾ ಹೋಗೋಣ. Third question, share capital appears under the head shareholders fund. Fourth question, common size analysis is also known as dash analysis, vertical analysis. Fifth question, the quick assets are those assets which are quickly convertible into cash. Match the following ನೋಡ್ತಾ ಹೋಗೋಣ. ಡಿಬೆಂಚರ್ಸ್ ಅಂತ ಅಂದರೆ ಅಕ್ನಾಲೆಜ್ಮೆಂಟ್ ಆಫ್ ಡೆಬಿಟ್. ಅನಾಲಿಸಿಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಪ್ರಾಫಿಟಬಿಲಿಟಿ ರೇಷಿಯೋ ಅಂತಂದರೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಿನಲ್ಲಿ ಬರುತ್ತೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಸೆವೆಂತ್ ಕ್ವಶನ್ನ ರೈಟ್ ಎನಿ ಒನ್ ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಟ್ ಅಂತ ಕೇಳಿದ್ದಾರೆ. ಕ್ಯಾಶ್ ಆ್ಯಂಡ್ ಈಕ್ವಿವೆಲೆಂಟ್ಸ್, ಅಕೌಂಟ್ಸ್ ರಿಸೀವಬಲ್, ಇದೆಲ್ಲ ನಿಮಗೆ ಎಕ್ಸಾಂಪಲ್ ಆಗಿರುತ್ತೆ. ಎಕ್ಸ್ಪ್ಯಾಂಡ್ PBT ಅಂತ ಇದೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನೈನ್ತ್ ಕ್ವಶನ್, ನೇಮ್ ಎನಿ 2 ಟೈಪ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪೊಸಿಷನ್ ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕೇಳಿದ್ದಾರೆ. ದ ಟರ್ಮ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ರೆಫರ್ಸ್ ಟು ಪ್ರೊಸೆಸ್ ಆಫ್ ಡಿಟರ್ಮೈನಿಂಗ್ ಫಿನಾನ್ಷಿಯಲ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ ಆಫ್ ಫರ್ಮ್ ಬೈ ಎಸ್ಟಾಬ್ಲಿಷಿಂಗ್ ಸ್ಟ್ರಾಟಜಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಐಟಮ್ಸ್ ಆಫ್ business items of balance sheet and statement of profit and loss. ಇದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್, ಗಿವ್ ಎನಿ 2 ಟೈಪ್ಸ್ ಆಫ್ ಲಿಕ್ವಿಡಿಟಿ ರೇಷಿಯೋ ಅಂತ ಕೇಳಿದ್ದಾರೆ. ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋ. 13th ಕ್ವಶನ್, ಮೆನ್ಷನ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ರೇಷಿಯೋ ಅನಾಲಿಸಿಸ್ ಟು ನೋ ದ ಏರಿಯಾಸ್ ಆಫ್ ಬಿಸ್ನೆಸ್ ವಿಚ್ ನೀಡ್ಸ್ ಮೋರ್ ಅಟೆನ್ಷನ್. ಇನ್ನು ಪಾರ್ಟ್ ಸಿ ಎಲ್ಲರೂ ಕೂಡ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿಯಾಗಿ ನಿಮಗೆ ಎಲ್ಲ ಸಬ್ಜೆಕ್ಟಿಗೂ ಕೂಡ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತೀನಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಆ ಎಲ್ಲ ವೀಡಿಯೋಸು ನಿಮಗೆ ಸಿಗಬೇಕು ಅಂತ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಆದಷ್ಟು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.